ನೀವೇ ಸುಮ್ಮನೆ ಟೈಮ್ ವೇಸ್ಟ್ ಕೇಳ್ತೀನಿ. ಹಲೋ ಕಂದ, ಏನ್ ಫೋನ್ ಮಾಡಿದ್ದು? ಏನಾದ್ರೂ ಮರ್ತ್ಬಿಟ್ಯಾ? ಏರ್ಪೋರ್ಟ್ಗೆ ಹೋಗಾಯ್ತಾ? ಆನ್ ದ ವೇ ಚಿಕ್ಕಮ್ಮ. ಗಂಗನಿಗೆ ಕಾಲ್ ಮಾಡಿದ್ರೆ ಸಿಗ್ತಿಲ್ಲ, ಅವಳಿಗೆ ಸ್ವಲ್ಪ ಫೋನ್ ಕೊಡ್ತೀರಾ? ಅದು ಕಂದ, ಗಂಗಾ ಮನೇಲಿ ಇಲ್ಲಪ್ಪ. ಈಗ ತಾನೇ ಹೊರಗಡೆ ಹೋದ್ಲು. ಎಲ್ಲಿ ಹೋದ್ಲು ಚಿಕ್ಕಮ್ಮ? ಅವ್ರ ಅಮ್ಮನ ಮನೆಗೆ. ಓ, ತುಳಸಿ ಆಂಟಿ ಮನೆಗಾ? ಅಲ್ಲ ಅಲ್ಲ, ರೂಪಾ ಅವ್ರ ಮನೆಗೆ. ಯಾಕೆ? ಏನೋ ಕೆಲ್ಸ ಇದೆ ಅಂತ ಹೇಳಿದ್ಲು. ಅವಳನ್ನು ಒಬ್ಳೆ ಯಾಕೆ ಕಳ್ಸಿದ್ರಿ? ನೀವು ಜೊತೆ ಹೋಗ್ಬೇಕಿತ್ತಲ್ವಾ? ಜೊತೆಗ್ ಬರ್ತೀನಿ ಅಂತ ಹೇಳ್ದೆ, ಅವಳೇ ಬೇಡ ಅಂದ್ಲು. ಅವಳು ಹೋಗ್ತಿರೋದು ರೂಪಾ ಮನೆಗಲ್ವಾ ಅಂತ ನಾನು ಬಲವಂತ ಮಾಡ್ಲಿಲ್ಲ. ಸರಿ ಚಿಕ್ಕಮ್ಮ, ಇಡ್ತೀನಿ. ನಿಮ್ ಮೇಡಮ್ಮು ಈಗ ರೂಪಾ ಆಂಟಿ ಮನೆಗೆ ಹೋಗ್ತಿದ್ದಾಳಂತೆ. ಅದ್ರಲ್ಲಿ ತಪ್ಪೇನಿದೆ ಸರ್? ಅದು ಅಲ್ಲದೆ ಗಂಗಾ ಮೇಡಮ್ ಈಗ ರೂಪಾ ಮೇಡಮ್ ಮಗಳೇ ಅಲ್ವಾ ಸರ್? ನೋ ನಾಣಿ, ಇಷ್ಟು ದಿನ ಗಂಗಾ ರೂಪಾ ಆಂಟಿನ ಶತ್ರು ತರ ನೋಡ್ತಿದ್ಲು. ಈಗ ಸಡನ್ ಆಗಿ ಕ್ಲೋಸ್ ಆದ್ಲು. ರೆಗ್ಯುಲರ್ ಆಗಿ ಆಂಟಿನ ಮೀಟ್ ಆಗ್ತಿದ್ದಾಳಲ್ಲ. ಸೊ ಸಮಥಿಂಗ್ ಈಸ್ ರಾಂಗ್. ಅದೇನು ಅಂತ ನಾನು ತಿಳ್ಕೋಬೇಕು. ಏನಮ್ಮ ಇದು? ಅಬಾರ್ಷನ್ ಟ್ಯಾಬ್ಲೆಟ್. ಇದನ್ನ ತಗೊಂಡ್ರೆ ಹೊಟ್ಟೆಲಿರೋ ಬೇಬಿ ಕರ್ಗ ಹೋಗತ್ತೆ. ಎಲ್ಲರ ಜೊತೆಗೆ ನಮಗೂ ಕೂಡ ಈ ಶಾಪ್ ಅವರು ಫಾರ್ಮಾಲಿಟಿಗೆ ಕೂಲ್ ಡ್ರಿಂಕ್ಸ್ ಕೊಡ್ತಾರೆ. ಆ ಡ್ರಿಂಕಲ್ಲಿ ಈ ಟ್ಯಾಬ್ಲೆಟ್ ಹಾಕಿ ಗಂಗಾ ಕುಡಿಸಿದ್ರೆ ಮ್ಯಾಟರ್ ಫಿನಿಶ್ ಆಗತ್ತೆ. ಇದೇ ನನ್ನ ಪ್ಲಾನ್. ಇದ್ಯಾಕೋ ಒಳ್ಳೆ ಕೆಲಸ ಅಲ್ಲ ಅನ್ಸತ್ತಮ್ಮ. ಹುಟ್ಟು ಮಗು ಮೇಲೆ ಜೈ ಎಷ್ಟೋ ಆಸೆ ಇಟ್ಕೊಂಡಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ನಾನು ಜೈ ಮೇಲೆ ಆಸೆ ಇಟ್ಕೊಂಡಿದ್ದೀನಿ. ಅದು ನಿಜ ಆಗ್ಬೇಕು ಅಂದ್ರೆ ಗಂಗಾ ಅವಳ ಹೊಟ್ಟೆಲಿರೋ ಮಗು ಮಣ್ಣಾಗ್ಬೇಕು. ಅರ್ಥ ಆಯ್ತಾ? ಈ ಟ್ಯಾಬ್ಲೆಟ್ ತಗೊಳ್ಳಿ. ಗಂಗಾ ಬಂದ್ ಕೂಡ್ಲೆ ಡ್ರಿಂಕ್ ಅಲ್ಲಿ ಸೇರಿಸಿ ಅವಳಿಗೆ ಕುಡ್ಸಿ. ಮತ್ತೆ ನಾನಾ? ಈ ಕೆಲ್ಸ ನೀವೇ ಮಾಡ್ಬೇಕು. ನಾವು ಮಾಡಲ್ಲ. ನಾಳೆ ಜೈಗೆ ನಿಜ ಗೊತ್ತಾದ್ರೆ ನಮ್ಮನ್ನ ಮನೆಯಿಂದ ಓಡಿಸಿ ಜೈಲ್ಗೆ ಹಾಕ್ತಾನೆ. ಈ ಕೆಲ್ಸ ಮಾಡದೇ ಇದ್ರೆ ನಾನ್ ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ. ಹೇಗೆ ಗೊತ್ತಾ? ಈ ಕ್ರೈಮ್ ಸಿನಿಮಾ ಯಾವಾಗ ತೆಗ್ದಿದ್ದಮ್ಮ? ಇದು ಸಿನಿಮಾ ಅಲ್ಲ, ಟ್ರೈಲರ್ ಮಾತ್ರ. ನೀವು ತೋಡಿರೋ ಗುಂಡಿ, ಹಾಕಿರೋ ವೇಷ, ಮಾಡಿರೋ ಕೆಟ್ಟ ಕೆಲಸ ಎಲ್ಲದಕ್ಕೂ ನನ್ನ ಹತ್ರ ಎವಿಡೆನ್ಸ್ ಇದೆ. ನಾನು ಹೇಳಿರೋ ಕೆಲಸ ಮಾಡದೇ ಇದ್ರೆ ಅದೆಲ್ಲ ಜೈಗೆ ಸಿಗುತ್ತೆ. ಸೊ
ನಿಮ್ಗೆ ಬೇರೆ ಆಪ್ಷನ್ ಇಲ್ಲ. ಡೂ ವಾಟ್ ಐ ಸೇ. ಏನ್ರಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ? ಹೇಗೋ ನಮ್ ವಿಡಿಯೋ ಮಾಡಿ ಹೆದರಿಸ್ತಿದ್ದಾಳಲ್ಲ. ಇಂಥದ್ದೇ ತಲೆನೋವು ಏನೋ ಇದೆ ಅಂತ ನಾನು ಮೊದಲೇ ಅಂದ್ಕೊಂಡಿದ್ದೆ. ಈಗ ನಿತ್ಯ ಹೇಳೋದನ್ನ ಮಾಡೋದು ಬಿಟ್ರೆ ನಮ್ಗೆ ಬೇರೆ ದಾರಿನೇ ಇಲ್ಲ. ನಮ್ಮನ್ನೇ ಹೆದರಿಸ್ತಾಳ? ಗಂಗಾ ಸಾಯ್ಲಿ, ಆಮೇಲೆ ನನ್ನ ಕೈಯಾರನ ಇವಳನ್ನ ಕುತ್ತಿಗೆ ಹಿಸ್ಕಿ ಮುಗಿಸ್ಬಿಡ್ತೀನಿ. ನೋಡಿದ್ರಾ ಸರ್, ಮೇಡಮು ಶಾಪಿಂಗ್ ಬಂದಿರೋದು. ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ರಿ. ಬನ್ನಿ ನಾವು ಮುಂಬೈಗೆ ಹೋಗೋಣ. ನಾಣಿ, ನೀನು ಮುಂಬೈ ನೋಡ್ಬೇಕು ಅಂತಿದ್ರೆ ಈಗಲೇ ಕಾರ್ ಇಳ್ದು ಹೋಗ್ಬೋದು. ಅಲ್ಲ ಸರ್, ಮೇಡಮ್ ಶಾಪಿಂಗ್ಗೆ ಅಲ್ವಾ ಬಂದಿರೋದು, ಇನ್ನೂ ಡೌಟ್ ಯಾಕೆ? ನಿನಗಿನ್ನೂ ಅರ್ಥ ಆಗಿಲ್ಲ ನಾಣಿ. ಅವಳು ರೂಪಾ ಆಂಟಿ ಮನೆಗೆ ಹೋಗ್ತೀನಿ ಅಂತ ಹೇಳಿ ಶಾಪಿಂಗ್ ಬಂದಿದ್ದಾಳೆ. ಅಂದ್ರೆ ಸರ್, ರೂಪಾ ಮೇಡಮ್ ಕೂಡ ಈ ಶಾಪಿಂಗ್ ಮಾಲಲ್ಲೇ ಇದಾರೇನೋ? ಎಕ್ಸಾಕ್ಟ್ಲಿ ನಾಣಿ. ಮಾಲಲ್ಲಿ ಆಂಟಿ ಇರ್ಬೋದು, ಆಂಟಿ ಜೊತೆಗೆ ಇನ್ಯಾರಾದ್ರೂ ಇರ್ಬೋದು. ಅವ್ರಿಗೋಸ್ಕರನೇ ಗಂಗಾ ಬಂದಿರ್ಬೋದು. ಈಗ ಬಾಯಿ ತಪ್ಪದೆ. ಒಳಗಡೆ ರೂಪಾ ಮೇಡಮ್ ಜೊತೆ ನಿತ್ಯ ಮೇಡಮ್ ಕೂಡ ಇರ್ತಾರೆ. ಗಂಗಾ ಮೇಡಮ್ ಅವರಿಗೋಸ್ಕರನೇ ಬಂದಿದ್ದು ಅಂತ ಸಾರಿಗೆ ಗೊತ್ತಾದ್ರೆ? ಗೊತ್ತಾಗ್ಬೇಕು ನಾಣಿ, ಒಳಗಡೆ ಯಾರ್ಯಾರಿದ್ದಾರೆ, ಗಂಗಾ ಯಾರಿಗೋಸ್ಕರ ಬಂದಿದ್ದು, ಅಷ್ಟಕ್ಕೂ ಅವಳಿಗಾಗಿರೋ ಪ್ರಾಬ್ಲಮ್ ಏನು, ಎಲ್ಲ ಇವತ್ತು ತಿಳ್ಕೋಬೇಕು. ಲೆಟ್ಸ್ ಗೋ. ಅಮ್ಮ, ಬಂದ್ಯಾ ಗಂಗಾ? ಬರುವಾಗೇನು ತೊಂದರೆ ಆಗ್ಲಿಲ್ಲ ಅಲ್ವಾ? ಇಲ್ಲಮ್ಮ, ಇಲ್ಲಿ ಬರೋದು ನನಗೆ ಹ್ಯಾಪಿನೇ. ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಕ್ಕ. ನನಗೂ ಥ್ಯಾಂಕ್ಸ್ ಹೇಳ್ಬೇಕಾ? ನಿನ್ ಮದ್ವೆ ಕೆಲಸ ಮಾಡೋದು ನನ್ನ ಕರ್ತವ್ಯ. ಹಲೋ ಗಂಗಾ ಅವರೇ. ಹಾಯ್ ವಿಜಯ್. ನೀನ್ ಬಂದಿದ್ ಖುಷಿ ಆಗ್ತಿದ್ರು ನಿಂಗೆ ಪದೇ ಪದೇ ಕಷ್ಟ ಕೊಡ್ತಿರೋದಕ್ ಬೇಜಾರಾಗ್ತಿದೆ ಗಂಗಾ. ಕಷ್ಟ ಏನಿದ್ಯಮ್ಮ, ಹೇಗೋ ಅವರು ಊರಲ್ಲಿಲ್ವಲ್ಲ, ನಂಗೆ ಯಾವ ಸಮಸ್ಯೆನೂ ಇಲ್ಲ. ಅಕ್ಕ, ನನ್ ಮದ್ವೆ ಸೀರೆ ನೀನೇ ಸೆಲೆಕ್ಟ್ ಮಾಡು. ಅದಕ್ಕೆ ಅಲ್ವಾ ಬಂದಿದ್ದು, ನಿನ್ಗೆ ಒಳ್ಳೆ ಸೀರೆ ಸೆಲೆಕ್ಟ್ ಮಾಡ್ತೀನಿ. ಅಕ್ಕ ನನ್ಗೋಸ್ಕರ ಕಷ್ಟಪಟ್ಟು ಬಂದಿದ್ದಾಳೆ. ಅಕ್ಕಂಗೆ ಕುಡಿಯಕ್ಕೆ ಕೂಲ್ ಡ್ರಿಂಕ್ಸ್ ತಂದ್ಕೊಡಿ. ಇಲ್ಲೋಡಪ್ಪ. ಹೇಳಿ ಮೇಡಮ್. ನಿಮ್ ಶಾಪ್ ಅಲ್ಲಿ ಕಸ್ಟಮರ್ಸ್ಗೆ ಕೂಲ್ ಡ್ರಿಂಕ್ಸ್ ಕೊಡಲ್ವಾ? ಕೊಡ್ತೀವಿ ಮೇಡಮ್. ನಮ್ಗೆಲ್ಲ ಏನ್ ಬೇಡಪ್ಪ, ನಮ್ ಗಂಗಾಗೆ ಮಾತ್ರ ಕೊಟ್ರೆ ಸಾಕು. ಆಯ್ತು ಸರ್. ಅವಳು ಮೊದ್ಲೇ ಗರ್ಭಿಣಿ ಬೇರೆ. ಓಕೆ ಸರ್. ನಂಗೆ ಯಾವ ಡ್ರಿಂಕು ಬೇಡ ಚಿಕ್ಕಪ್ಪ. ಕುಡಿಯಕ್ಕ ಏನಾಗತ್ತೆ ಅಂದ್ರೆ, ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಗಂಟ್ಲು ಹಾಳಾಗತ್ತೆ, ಜ್ವರ ಬರುತ್ತೆ ಅಂತ ನಿಮ್ ಭಾವ ಫೀಲ್ ಆಗ್ತಾರ ನಿತ್ಯ. ಅವನಂತ ಗಂಡ ಸಿಕ್ಕಿದ್ ನಿನ್ ಅದೃಷ್ಟ ಗಂಗಾ. ಜೈಗೆ ನಿನ್ ಬಗ್ಗೆ ತುಂಬಾ ಕೇರ್ ಇದೆ. ಅದೃಷ್ಟ ನಂದು ಮೋಮ್. ಆಂಟಿ ಅಂಕಲ್, ಅಕ್ಕ ಹಾಗೆ ಹೇಳ್ತಾಳೆ. ಆದ್ರೆ ನೀವು ಹೋಗಿ ಕೂಲ್ ಡ್ರಿಂಕ್ಸ್ ತಂದ್ಕೊಡಿ. ಸರಿನಮ್ಮ.
ಬನ್ನಿ ನಾವು ಹೋಗಿ ಮದ್ವೆ ಸೀರೆ ಸೆಲೆಕ್ಟ್ ಮಾಡೋಣ. ಹಾ, ಬನ್ನಿ. ಬನ್ನಿ. ನಿತ್ಯ ಮೇಡಮ್ ಅವ್ರಿಗೆ ಮದುವೆ ಬಟ್ಟೆ ತಗೊಳಕ್ಕೆ ರೂಪಾ ಮೇಡಮ್ ಅವ್ರು ಬಂದಿರ್ತಾರೆ. ಅವರಿಬ್ಬರಿಗೋಸ್ಕರ ಗಂಗಾ ಮೇಡಮು ಬಂದಿರ್ತಾರೆ. ಎಲ್ಲರೂ ಸಾರ್ಗೆ ರೆಡ್ ಹ್ಯಾಂಡಾಗಿ ಸಿಗಾಕೊಳ್ಳೋದಕ್ಕೆ ಮುಂಚೆ ಹೇಗಾದರೂ ಮಾಡಿ ಗಂಗಾ ಮೇಡಮ್ನ ಸೇವ್ ಮಾಡಬೇಕು. ಸರ್, ನೀವಿಲ್ಲೇ ಕೂತಿರಿ. ಈ ಶಾಪಿಂಗ್ ಮಾಲ್ ಎಲ್ಲ ಒಂದು ರೌಂಡ್ ಹಾಕಿ ಗಂಗಾ ಮೇಡಮ್ ಎಲ್ಲೇ ಎದುರು ಕರ್ಕೊಂಡು ಬರ್ತೀನಿ. ಇಲ್ಲಿ ತನಕ ಬಂದಿದ್ದು ಕೂತ್ಕೊಳ್ಳೋಕ್ಕಲ್ಲ ನಣಿ, ಇಲ್ಲೇನಾಗ್ತಿದ್ಯೋ ಅಂತ ತಿಳ್ಕೊಳ್ಳೋದಕ್ಕೆ. ಬೇಕಾದ್ರೆ ನೀನು ಕೂತ್ಕೋ, ಮಾಲ್ನೆಲ್ಲ ನಾನೇ ರೌಂಡ್ ಹಾಕ್ತೀನಿ. ಹಾ, ಸ್ವಲ್ಪ ಇರಪ್ಪ. ಹೇಳಿ ಮೇಡಮ್. ಈ ಕೂಲ್ ಡ್ರಿಂಕ್ಸ್ ನಮ್ಮ ಹುಡುಗಿಗ? ಹೌದೌದು. ಏನ್ರಿ, ಕೂಲ್ ಡ್ರಿಂಕ್ಸ್ ಕೂಲ್ ಆಗಿದ್ಯೋ ಅಲ್ವೋ ಒಂದ್ಸಲ ಚೆಕ್ ಮಾಡ್ರಿ. ಚಂದ್ರಿಕಾ, ಕೂಲ್ ಡ್ರಿಂಕ್ಸು ಕೂಲಾಗೇ ಇದೆ. ಸರಿಗಿದ್ಯಪ್ಪ, ಹುಷಾರಾಗಿ ತಗೊಂಡು ಹೋಗಿ ನಮ್ಮ ಮಗಳಿಗೆ ಕೊಡು. ಸರಿ ಮೇಡಮ್, ಸರಿ. ಹೋಗಪ್ಪ, ಹೋಗು. ಚಂದ್ರಿಕಾ, ನಮ್ ಕೈಯಿಂದ ಗಂಗಾಗೆ ಅಬಾರ್ಷನ್ ಆಗ್ತಿದೆ. ಪಾಪ ಅಲ್ವಾ? ಅವಳು ಪಾಪ ಅಂದ್ರೆ ನಮಗ್ ಪಾಪ ಸುತ್ಕೊಳುತ್ತೆ. ಸುಮ್ನೆ ಬನ್ರಿ. ಚಂದ್ರಿಕಾ, ಜೈ ನಾಣಿ ಬರ್ತಿದ್ದಾರೆ. ಮುಂಬೈಗೆ ಹೋಗ್ತೀನಿ ಅಂದ್ರಲ್ಲ, ಮಾಲ್ಗೆ ಯಾಕೆ ಬಂದಿದ್ದಾರೆ? ಅಯ್ಯೋ ದೇವ್ರೆ, ಗಂಗಾ ಮೇಲೆ ಅನುಮಾನ ಬಂದಿರಬೇಕು. ಈಗೇನ್ ಮಾಡೋದು ಚಂದ್ರಿಕಾ? ಹಾಸ್ಪಿಟ್ಲಲ್ಲಿ ಅವನ್ ಕಣ್ಣಿಗೆ ನಾವು ಬಿದ್ದಿದ್ದಕ್ಕೆ ಯಾಕೆ ಬಂದ್ರಿ ಅಂತ 100 ಪ್ರಶ್ನೆ ಕೇಳಿದ್ದ. ಇಲ್ಲಿ ಕೂಡ ನೋಡಿದ್ರೆ ಇನ್ನಷ್ಟೇ ನಮ್ ಕತೆ. ಹೌದು ಚಂದ್ರಿಕಾ, ಗಂಗಾ ಜೊತೆಗೆ ನಮ್ ಮೇಲ್ ಕೂಡ ಡೌಟ್ ಬರುತ್ತೆ. ಬೇಗ ಹೋಗಿ ಗಂಗಾಗೆ ನಿತ್ಯಾಗೆ ವಿಷಯ ಹೇಳ್ಬೇಕು. ಬಾ ಚಂದ್ರಿಕಾ. ಯಾಕೆ ಹೇಳ್ಬೇಕು? ಅವ್ರಿಗೆ ಹೇಳೋದ್ರಿಂದ ನಮ್ಗೇನ್ ಸಿಗುತ್ತೆ? ಆದ್ರೆ ಅವರು ಜೈಗೆ ಸಿಗ್ಬಿದ್ರೆ? ಸಿಗ್ಲಿ, ಅಮ್ಮ ಮಕ್ಳ ಕತೆ ಮುಗಿಲಿ ಬಿಡಿ. ನಿಜ ಮುಚ್ಚಿಟ್ಟಿದ್ದಕ್ಕೆ ಗಂಗಾನ, ಬದುಕಿದ್ರು ಸತಾಗ್ ನಡ್ಸಿದ್ದಕ್ಕೆ ನಿತ್ಯಾನ. ಇಬ್ಬರನ್ನು ಹೇಟ್ ಮಾಡ್ತಾನೆ. ರೂಪನ್ ಹತ್ರ ಪ್ರಶ್ನೆ ಮಾಡ್ತಾನೆ. ನಮಗ್ ಹೆದರ್ಸಿರೋ ನಿತ್ಯಾಗೆ ಚೆನ್ನಾಗಿ ಬುದ್ಧಿ ಬರುತ್ತೆ. ಆಗ ನಮ್ ಸ್ವಪ್ನ ಲೈನು ಕ್ಲಿಯರ್ ಆಗುತ್ತೆ. ಇಷ್ಟು ರಾಮಾಯಣ ಆಗತ್ತೆ ಅಂತೀಯಾ? ಹಾಗಾದ್ರೆ ಬಚ್ಚಿಟ್ಕೊಂಡು ಏನಾಗತ್ತೆ ನೋಡೋಣ, ಬಾ. ಸೀರೆ ಹೇಗಿದ್ಯಮ್ಮ? ನೀನೇ ಹೇಳು. ತಂಗಿಗೆ ತುಂಬಾ ಚೆನ್ನಾಗಿದೆ. ಏನ್ ನಿತ್ಯ? ಹೌದಕ್ಕ, ತುಂಬಾ ಚೆನ್ನಾಗಿದೆ. ಒಳ್ಳೆ ಸ್ಯಾರಿ ಸೆಲೆಕ್ಟ್ ಮಾಡಿದೆ. ಏನ್ ವಿಜಯ್, ಸ್ಯಾರಿ ಹೇಗಿದೆ? ಗಂಗಾ ಅವ್ರ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ಆಂಟಿ. ನಿತ್ಯನಿಗೆ ಆ ಸೀರೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ನಮ್ ಗಂಗಾ ಹಾಗೆ ವಿಜಯ್, ಏನೇ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತಾಳೆ. ಅದಕ್ಕೆ ಅಲ್ವೇನಮ್ಮ ಸೆಲೆಕ್ಷನ್ಗೆ ಅಕ್ಕನ್ನ ಕರೆದಿದ್ದು?
ವೆರಿ ನೈಸ್. ಮೇಡಮ್ ಕೋಲ್ಡ್ ಡ್ರಿಂಕ್ಸ್ ತಗೊಳ್ಳಿ. ಅಕ್ಕ ಕೂಲ್ ಡ್ರಿಂಕ್ ಕುಡಿಯಕ್ಕ. ಆಮೇಲೆ ಕುಡಿತೀನಿ ನಿತ್ಯ, ಅರ್ಜೆಂಟ್ ಏನಿದೆ? ನನಗೋಸ್ಕರ ಕಷ್ಟಪಟ್ಟು ಬಂದೆ, ಇದನ್ನ ಕುಡಿದ್ರೆ ಎನರ್ಜಿ ಬರುತ್ತೆ. ಕುಡಿ ಗಂಗಾ, ನಿನ್ ತಂಗಿ ಅಷ್ಟೆಲ್ಲ ಹೇಳ್ತಾ ಇದ್ದಾಳಲ್ವಾ? ಕುಡಿಯಕ್ಕ. ತಗೋ. ಕುಡಿಯೋವರೆಗೂ ಬಿಡಲ್ಲ ಅಲ್ವಾ? ನಿಮ್ಮಿಬ್ರು ಪ್ರೀತಿನ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ. ಹೋಲಿಕೆ ಮಾತ್ರ ಅಲ್ಲ, ಪ್ರೀತಿನೂ ಒಂದೇ ಥರ ಇದೆ. ಇವಳ ಮೇಲೆ ನನಗ್ ಪ್ರೀತಿನ? ಅವಳು ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಹೊಟ್ಟೆಲಿರೋ ಮಗು ಸತ್ತೋಗುತ್ತೆ. ನನಗಿಂತ ನನ್ನ ತಂಗಿಗೆ ನಾನಂದ್ರೆ ಪ್ರೀತಿ ಜಾಸ್ತಿ. ಅಮ್ಮಂಗ್ ಕೂಡ ನಾನಂದ್ರೆ ತುಂಬಾ ಇಷ್ಟ. ಕತೆ ಹೇಳೋದ್ನ ಬಿಟ್ಟು ಮೊದಲು ಕೂಲ್ ಡ್ರಿಂಕ್ ಕುಡಿಯೇ. ಏನಾಯ್ತಕ್ಕ? ನಿನ್ ಭಾವ ಬಂದಿದ್ದಾರೆ. ಜೈ ಯಾಕ್ ಬಂದ? ಛೇ, ಜೈ ಇಲ್ಲಿಗೆ ಬಂದಲ್ಲ. ವಿಜಯ್, ನೀವು ಸ್ಯಾರೀಸ್ ನೋಡ್ತಾ ಇರಿ, ನಾವ್ ಇವಾಗ್ಲೇ ಬರ್ತೀವಿ. ಓಕೆ. ಗಂಗಾ ಬೇಗ. ಮಿಸ್ ಆದ್ರು ಚಂದ್ರಿಕಾ, ತಪ್ಪಿಸ್ಕೊಂಡ್ರು. ಎಲ್ಲಿ ಹೋಗ್ತಾರೆ? ಈ ಮಾಲ್ ಎಲ್ಲ ತಿರ್ಗಾದ್ರೂ ಸರಿ, ಜೈ ಅವ್ರನ್ನ ಹಿಡಿತಾನೆ. ಇವತ್ತು ಖಂಡಿತ ಎಲ್ರ ಕತೆ ಮುಗಿಯತ್ತೆ. ಅದನ್ನ ನೋಡಪ್ಪ. ಇದಾ? ಏ ವಿಜಯ್. ಹೇ ಜೈ. ಹಾಯ್ ಆಂಟಿ. ಹಲೋ ಅಂಕಲ್. ಹಾಯ್ ಜೈ. ಚೆನ್ನಾಗಿದೀಯಾ ಜೈ? ಫೈನ್ ಆಂಟಿ. ನೀನೇನು ಇಲ್ಲಿ? ಶಾಪಿಂಗ್ ಮಾಡಕ್ ಬಂದಿದ್ವಿ. ಹೌದಾ? ಮತ್ತೆ ನಂಗೆ ಹೇಳಿದ್ರೆ ನಾನು ಬರ್ತಿದ್ನಲ್ಲೋ. ನಿನ್ಗಷ್ಟು ಟೈಮ್ ಎಲ್ಲಿರುತ್ತೋ? ನೀನ್ ದೊಡ್ಡ ಬಿಸ್ನೆಸ್ ಮ್ಯಾನ್, ಯಾವಾಗ್ಲೂ ಬ್ಯುಸಿ ಆಗೇ ಇರ್ತೀಯ. ಹಾಗೇನಿಲ್ವೋ, ನೀನ್ ಕರೆದ್ರೆ ಬರಲ್ವಾ ಹೇಳು? ಹೆಣ್ಣೋಡಕ್ ಬಂದಿದ್ಯಲ್ಲ. ಏಯ್, ಟೀಸ್ ಮಾಡ್ಬೇಡ ಕಣ. ಆಗೇನೋ ಅಡ್ರೆಸ್ ಗೊತ್ತಿಲ್ಲದೆ ಹಾಗಾಯ್ತು. ಜೋಕ್ ಮಾಡೋದ್ನೋ? ಹೌದು, ನೀನೇನ್ ಬಂದಿದ್ದು? ಶಾಪಿಂಗ್ ಮಾಡಕ? ಇಲ್ವೋ, ನನ್ನ ವೈಫ್ ಗಂಗಾ ಇಲ್ಲಿ ಬಂದಿದ್ಲು. ಅವಳಿಗೋಸ್ಕರ ಹುಡುಕ್ತಿದ್ದೆ. ಹುಡ್ಕೋದೇನಕ್ಕೋ? ಕಾಲ್ ಮಾಡಿದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತಲ್ವಾ? ಒಂದು ಪ್ರಾಬ್ಲಮ್ ಇದೆಯೋ? ಏನೋ ಆ ಪ್ರಾಬ್ಲಮ್? ಶಿಟ್, ಇನ್ನು 1 ನಿಮಿಷ ಲೇಟಾಗಿ ಬರೋದಲ್ವಾ ಜೈ? ಇವಳಿಗೆ ಅಬೋರ್ಷನ್ ಆಗಿರ್ತಿತ್ತು. ಮುಂಬೈಗೆ ಹೋಗ್ಬೇಕಾಗಿರೋ ನಿಲ್ ಬಂದ್ನಲ್ಲ ಗಂಗಾ. ಅದೇ ಅರ್ಥ ಆಗ್ತಿಲ್ಲಮ್ಮ. ನನ್ನ ಮೇಲೆ ಡೌಟ್ ಬಂದ್ರೇನೋ. ಮದುವೆ ಹುಡುಗ ಇಲ್ಲಿದ್ದಾರೆ, ಮತ್ತೆ ಮೇಡಮ್ ಎಲ್ಲಿದ್ದಾರೆ? ಏನಾಯ್ತು ಜೈ? ಏನ್ ಪ್ರಾಬ್ಲಮ್? ಬಿಸ್ನೆಸ್ ಅಲ್ಲಿ ಏನಾದರೂ ಪ್ರಾಬ್ಲಮಾ? ಪ್ರಾಬ್ಲಮ್ ಬಿಸ್ನೆಸ್ ಅಲ್ಲಿ ಅಲ್ವೋ, ನನ್ನ ಪರ್ಸನಲ್ ಲೈಫಲ್ಲಿ. ಇದೇನೋ ಎಲ್ಲ ಚೆನ್ನಾಗಿದೆಯಲ್ಲ? ಇಲ್ವೋ, ಗಂಗನ್ಗೇನೋ ಕಷ್ಟ ಇದೆ. ಏನೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅದೇನೋ ನನಗೆ ಅವಳು ಹೇಳ್ತಿಲ್ಲ. ಒಂಟಿಯಾಗಿ ತಾನೇ ಸಫರ್ ಆಗ್ತಾ ಏನೇನೋ ಮಾಡ್ತಿದ್ದಾಳೆ. ನಂಗೆ ಹೇಳಿದ್ರೆ ನಾನು ಸಾಲ್ವ್ ಮಾಡ್ತೀನಲ್ವಾ, ಆದ್ರೆ ಅವಳು ನನಗೆ ಹೇಳ್ತಿಲ್ಲ.